ತುಂಬ ಸುಲಭವಾದಂಥ ಒಂದು ಪ್ರೊಸೀಜರ್ ಇದು. ಹೆಸರು ಬೇಳೆಯನ್ನು ನೆನೆಸ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು 1.5 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಇನ್ನು ಇಲ್ಲಿ ಸ್ವಲ್ಪ ಪೇಸ್ಟ್ ಇನ್ನೂ ಆಗಬೇಕಾಗಿತ್ತು, ನಾವು ಸ್ವಲ್ಪ ಕಡಿಮೆ ಆಗಿದೆ. ನೀವು ಮನೆಯಲ್ಲಿ ಮಾಡುವಾಗ ಚೆನ್ನಾಗಿ ಒಳ್ಳೆ ಪೇಸ್ಟ್ ಆಗಬೇಕು. 1/4 ಚಮಚದಷ್ಟು ಶ್ರೀಗಂಧದ ಪುಡಿ ಇದನ್ನು ಹಾಕ್ಕೊಂಡ್ಬಿಟ್ಟು ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು. ಕೊನೆಯದಾಗಿ ಇದಕ್ಕೆ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಬೇಕು. ಅರಿಶಿಣದ ಪುಡಿ ಹಾಕಿದ ನಂತರ 1/4 ಚಮಚದಷ್ಟು ಅರಿಶಿಣದ ಪುಡಿ ಹಾಕಿದ ನಂತರ ಮತ್ತೆ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಈ ರೀತಿ ಇದು ತಯಾರಾಗುತ್ತೆ. ನೀವು ಮನೆಯಲ್ಲೆಲ್ಲ ಈ ಒಂದು ಕೋಸಂಬರಿ ಅಂತ ಹೇಳಿ ಮಾಡ್ತೀವಿ. ಕೋಸಂಬರಿಯನ್ನು ಮಾಡಿದಾಗ ಅದರಲ್ಲಿ ಹಸಿಮೆಣಸಿನಕಾಯನ್ನು ಹಾಕ್ಲಿಕ್ಕೆ ಹೋಗಬೇಡಿ. ನಾರ್ಮಲ್ ಆಗಿ ಸೌತೆಕಾಯಿ ಮತ್ತು ಹೆಸರು ಬೇಳೆಯನ್ನು ಏನು ಹಾಕಿರ್ತೀರಿ ಅದಕ್ಕೆ ಶ್ರೀಗಂಧದ ಪುಡಿ ಮತ್ತು ಅರಿಶಿಣವನ್ನು ಹಾಕಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಅದು ಕೂಡ ನಿಮ್ಮ ತ್ವಚೆಗೆ ಒಳ್ಳೆ ಉಪಾಯ ಅಂತೇಳಿ ಹೇಳ್ಬೋದು. ಅದೇ ರೀತಿ ನಾವಿಲ್ಲಿ ಮಾಡಿದ್ದೀವಿ. ಲೆಮನ್ ಜ್ಯೂಸನ್ನು ಸ್ವಲ್ಪ ಜಾಸ್ತಿ ಹಿಂಡ್ಕೊಳ್ಳಿ. ಕೋಸಂಬರಿ ಇದ್ದರೆ ನೋಡಿ ಎಷ್ಟು ಸುಲಭವಾದಂಥ ಮನೆಯಲ್ಲೇ ಮಾಡುವಂಥ ಒಂದು ತ್ವಚೆಗೆ ರಿಂಕಲ್ಸ್ ಬರಲಾರ್ದ ಹಾಗೆ ನೋಡ್ಕೊಳ್ಳೋದಕ್ಕೆ ತುಂಬ ಸುಲಭವಾದಂಥ ಒಂದು ಉಪಾಯ. ಇದನ್ನು ನೀವು ದಿವಸಕ್ಕೆ 1 ಬಾರಿ ರಾತ್ರಿ ಮಲಗೋಕ್ಕಿಂತ ಮುಂಚೆ 1 ಬಾರಿ ಹಚ್ಕೊಂಡು 1 ರಿಂದ 2 ಗಂಟೆಗಳ ಕಾಲ ಹಾಗೆ ಇಟ್ಕೊಂಡು ನಂತರ ಮುಖವನ್ನು ತೊಳಿಬೇಕು. ತುಂಬ ಒಂದು ಕಾಂತಿಯನ್ನು ತರುತ್ತೆ ಮತ್ತು ರಿಂಕಲ್ ಫ್ರೀ ಆಗೋದಕ್ಕೆ ಇದು ಬಿಡೋದೇ ಇಲ್ಲ. ಇದನ್ನು ರಾತ್ರಿ ಹೊತ್ತಿನಲ್ಲಿ ನೀವು ಹಚ್ಕೊಂಡು ನಂತರ ಮುಖವನ್ನು ತೊಳೆದಾಗ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಇದರಿಂದ ಕೆಲವೊಂದು ಮೊಡವೆಗಳೇ ಆಗಿರ್ಬೋದು ಮತ್ತು ಕೆಲವರಿಗೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನಪ್ಪ ಅಂತಂದರೆ ಇದರಿಂದ ಒಂದು ಸ್ವಲ್ಪ ಮುಖದಲ್ಲಿ ಕೆಂಪು ಆದಂಗೆ ಅನ್ನಿಸ್ಬೋದು, ರಿಯಾಕ್ಷನ್ಸ್ ಥರ ಅನ್ನಿಸ್ಬೋದು. ಯಾಕಂದರೆ ಕಡಲೆ ಹಿಟ್ಟು ಮತ್ತು ಹೆಸರು ಬೇಳೆಯನ್ನು ನಮ್ಮ ಕೆಲವರು ತ್ವಚೆಗೆ ಆಗೋದಿಲ್ಲ. ಅಂಥವರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹೆಚ್ಚಾಗಿ ಬಳಸಬೇಕು. ಅಷ್ಟು ಮಾಡಿಬಿಟ್ರೆ ಇದೇನೊಂದು ಸುಲಭವಾದಂಥ ಮನೆ ಔಷಧ ಏನಿದೆ ಈ ಲೇಪವನ್ನು ನೀವು ಮುಖಕ್ಕೆ ಹಚ್ಕೊಂಡ್ರೆ ತುಂಬ ಉಪಯೋಗಕಾರಿ. ಮತ್ತು ಈ ಸಲಹೆಯನ್ನು ನಾನು ಇನ್ನೊಂದು ಕಡೆ ಕೊಡಬೇಕು ಅಂದ್ಕೊಳ್ತೀನಿ. ಎಲ್ಲಪ್ಪ ಅಂತಂದರೆ ಮದುವೆಯ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಅರಿಶಿಣವನ್ನು ಏನು ಹಚ್ತಾರೆ ಅದೇ ಸಮಯದಲ್ಲಿ ಇಂಥ ಒಂದು ಲೇಪವನ್ನು ತ್ವಚೆಗೆ, ನಿಮ್ಮ ಕೈಗಳಿಗೆ, ಕಾಲುಗಳಿಗೆ ಮತ್ತು ತ್ವಚೆಗೆ ಹಚ್ಕೊಂಡ್ರೆ ತುಂಬ ಅದೊಂದು ಏನು ಎಷ್ಟು ಒಳ್ಳೆಯ ರಿಸಲ್ಟ್ಸನ್ನು ಕೊಡುತ್ತೆ ಅಂತಂದರೆ ಮದುಮಗಳು ಕೂಡ ತುಂಬ ಕಾಂತಿಯುಕ್ತವಾಗಿ ಕಾಣ್ಬೋದು ಅಂತೇಳಿ ಹೇಳ್ಬೋದು. ದಿವಸಕ್ಕೆ 1 ಬಾರಿ ಮಾತ್ರ ಇದನ್ನು ಯೂಸ್ ಮಾಡಿ ಕ್ರಮೇಣವಾಗಿ 15 ದಿವಸ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದರೆ ಇದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಈಗ ಈ ಅರಿಶಿಣದ ಪುಡಿ, ಹೆಸರು ಬೇಳೆಯನ್ನು ನೆನೆಸಿ ಪೇಸ್ಟ್ ಮಾಡಿದಂಥದ್ದನ್ನು ನಾವು ಶ್ರೀಗಂಧ ಮತ್ತು ನಿಂಬೆಹಣ್ಣಿನ ರಸದೊಳಗೆ ಬೆರೆಸಿ ಅದರಿಂದ ಒಂದು ಲೇಪವನ್ನು ತಯಾರಿಸಿದ್ವಿ. ಅದನ್ನು ನಾವು ಈ ರಿಂಕಲ್ ಫ್ರೀ ಆಗೋದಕ್ಕೆ ಬಳಸ್ತಾ ಇದ್ದೀವಿ. ಇದನ್ನು ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ತ್ವಚೆಯ ಸುಕ್ಕನ್ನು ನಿವಾರಿಸಲು ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಅರಿಶಿನ ಪುಡಿ, ಹೆಸರು ಬೇಳೆ ಪೇಸ್ಟ್, ಶ್ರೀಗಂಧದ ಪುಡಿ ಮತ್ತು ನಿಂಬೆಹಣ್ಣು. ತಯಾರಿಸುವ ವಿಧಾನ: 1 ಬಟ್ಟಲಿಗೆ ಹೆಸರು ಬೇಳೆ ಪೇಸ್ಟ್, ಶ್ರೀಗಂಧದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ. ಅದಕ್ಕೆ ನಿಂಬೆಹಣ್ಣಿನ ರಸ ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡರೆ ತ್ವಚೆಯ ಸುಕ್ಕನ್ನು ನಿವಾರಿಸಲು ಮನೆ ಔಷಧ ಸಿದ್ಧ.